ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮವ ಗೂಳಿ ಅನ್ಗೂಡ ಮಾತಾಡ್ತಾ ಇರೋದು. ನಾನು ಶಾರ್ಟ್ ಟರ್ಮ್ ಅಲ್ಲಿ ಹೆಂಗ್ ಅಮೌಂಟ್ ಮಾಡೋದು ಲಕ್ಷ ಗಟ್ಟಲೆ ಅನ್ನೋದನ್ನ ಓದ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಐ ಥಿಂಕ್ 2 days ಬ್ಯಾಕ್ ಅಂದ್ಕೊಂತೀನಿ. ಇನ್ನು ಯಾರು ವಿಡಿಯೋಗಳು ನೋಡಿಲ್ಲ ಓದ್ ವಿಡಿಯೋ ನೋಡಿ, ಇಷ್ಟ ಆದ್ರೆ ಕಂಟೆಂಟ್ ತಗೊಳ್ಳಿ, ಅಳವಡಿಸ್ಕೊಳ್ಳಿ. ಯಾರಿಗಾನೋ ಒಬ್ರಿಗೆ ಯೂಸ್ ಆಗುತ್ತೆ, ಶೇರ್ ಮಾಡಿ ಆದಷ್ಟು ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಂಟೆಂಟ್ ಸಿಂಪಲ್. ಫಸ್ಟ್ ರಿಯಾಲಿಟಿ ಮಾತಾಡ್ಬಿಡೋಣ. ಏನೇನಿದೆ ಇವತ್ತಿನ ಮಿನಿಟ್ ನಾವು ಏನೇನು ಮಾಡ್ತಾ ಇದೀವಿ ಅದರ ರಿಯಾಲಿಟಿ ಮಾತಾಡಿ, ಆಮೇಲೆ ಬಿಸ್ನೆಸ್ ಹೆಂಗ್ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿ ಬೇಗ ಹೇಳ್ಬಿಡ್ತೀನಿ. ಹೆಚ್ಚಿಗೆ ಲ್ಯಾಗ್ ಮಾಡಲ್ಲ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ಬಿಡಿ ಎಲ್ಲೂನು. ಹೇಳ್ತಾ ರಿಯಾಲಿಟಿ, ಇವಾಗ ನಾವು ಒಂದು ಒಳ್ಳೆ ಕಡೆ ಜಾಬ್ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಕಡೆ ಅಮೌಂಟ್ ಬರ್ತಿದೆ, ಒಂದು ಒಳ್ಳೆ ಕಡೆ ಕೆಲಸ ಮಾಡ್ತಾ ಇದೀವಿ, ಏನೋ ಅಷ್ಟ ಸ್ವಲ್ಪ ಉಳಿತಿದೆ. ಆ ಉಳಿಯೋ ದುಡ್ಡನ್ನ ನಾವೇನ್ ಮಾಡ್ತಾ ಇದೀವಿ, ಒಳಗೆ ಮಾಡ್ಸ್ಕೊಂತೀವಿ, ಇಲ್ಲ ಖರ್ಚು ಮಾಡ್ಕೊಂತೀವಿ. ತಡಿ ಒಂದ್ ಬಲ್ಕ್ ಅಮೌಂಟ್ ಅಲ್ಲಿ ಕೂಡಿಟ್ಬಿಟ್ಟು ಆಮೇಲೆ ಏನೋ ಮಾಡೋಣ, ಈ ತರ ಪ್ಲಾನಿಂಗ್ ಇರ್ತದೆ ನಿಮ್ದು. ಗುಡ್. ನೀವ್ ಆದಷ್ಟು ಕೂಡಿಕೊಂಡು ಮಾಡ್ತೀನಿ ಅನ್ನೋದೆಲ್ಲ ಆಗಲ್ಲ. ಈಗ ಒಂದ್ 20,000 ಪೇಮೆಂಟ್ ಬರ್ತಿದೆ, 10,000 ನಿಂಗೆ ಖರ್ಚು, 10,000 ಸೇವಿಂಗ್ ಮಾಡಿ 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 ಒಂದ್ 2 ಲಕ್ಷ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ಕೊಂತೀವಿ. ನೀನ್ 2 ಲಕ್ಷ ಮಾಡಕ್ಕೆ ಆಗಲ್ಲ ದುಡ್ಡನ್ನ. 10,000 ಎತ್ತಿಕ್ಕಿ ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ನಾವ್ ಎತ್ತಿಕ್ಕಿರ್ತೀವಿ, 20,000 ಆಗಿರುತ್ತೆ, 2 ತಿಂಗಳು ಯೂಸ್ ಮಾಡಲ್ಲ, 3ನೇ ತಿಂಗಳು ಏನೋ ಒಂದ್ ಬಂದ್ಬಿಡುತ್ತೆ ಕಮಿಟ್ಮೆಂಟ್, ಬಳಸ್ಕೊ, ಹಾಕು. ಸೇವಿಂಗ್ ಉಳ್ಕೊಳೋದೇ ಅಲ್ಲೆಲ್ಲೂ. ನಾವು ಕೆಲಸ ಮಾಡ್ತಿರ್ತೀವಿ. ನಾನ್ ಹೇಳೋದೇನು ಅಂದ್ರೆ, ಕೆಲಸ ಮಾಡ್ಬೇಕಾದ್ರೆ ಚೆನ್ನಾಗಿದ್ದಂಗೆನೆ ಒಂದು ಸಾಲ ಮಾಡ್ತಿರೋ, ಇಲ್ಲ ನಿಮ್ ಹತ್ರ ಸೇವಿಂಗ್ ಮಾಡ್ಕೊಂಡ್ ಮಾಡ್ತಿರೋ, ಅದ್ ನಿಮ್ಗೆ ಕಂಫರ್ಟಬಲ್. ಇಲ್ಲ ಲೋನ್ ತಗೊಂಡಾಗ್ತಿರೋ, ಕಂಫರ್ಟಬಲ್. ನಿಮ್ಗೆ 10,000 ಸೇವಿಂಗ್ ಬರ್ತಿದೆ ಅಂದ್ರೆ 10,000 ಒಂದ್ 7,000 ರೂಪಾಯಿ EMI ಹಾಕೊಂಡ್ಬಿಡು, ಒಂದ್ ಲೋನ್ ತಗೊಂಡ್ಬಿಡು. ಆ ಲೋನ್ ತಗೊಂಡು ಇನ್ವೆಸ್ಟ್ ಮಾಡು. ಅದ್ಯಾವ ಇನ್ವೆಸ್ಟ್ಮೆಂಟ್ ಅಂತ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್, ಸರಿನಾ? ಈ ತರ ಪ್ಲಾನಿಂಗ್ ಮಾಡ್ಕೊಬೇಕು. ಏಕೆಂದ್ರೆ ಇವತ್ತಿರ್ತೀವಿ, ನಮ್ಮ ಮನೆ ಬರದಲ್ಲಿ ಏನ್ ಬರ್ದಿರ್ತದೆ ಯಾರಿಗೂ ಗೊತ್ತಿರಲ್ಲ. ಯಾರ್ಯಾರ ಹಣೆ ಬರದಲ್ಲಿ ಬೆಳಗ್ಗೆ ಕೆದ್ದಳ್ತೀವಲ್ವಾ ಅಂತ ನಮಗೂ ಗೊತ್ತಿರಲ್ಲ. ಇದಕ್ಕೇನೋ ಹೆಚ್ಚು ಕಮ್ಮಿ ಆಯ್ತು. ಅದು ಹೇಳೋದು ಯಾರಿಗೂ ಆಗೋದ್ ಬೇಡ. ಚೆನ್ನಾಗಿರ್ಲಿ ಎಲ್ಲರೂ, ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ನಾನ್ ಹೇಳೋದೇನು, ಅಚಾನಕ್ ಏನೋ ಆಯ್ತು, ಒಂದ್ ಕಾಲ್ ಹೋಯ್ತು, ಕೈ ಹೋಯ್ತು. ಈ ಕಾರ್ಪೊರೇಟ್ ಕಂಪ್ನಿ, MNC ಕಂಪ್ನಿಲೆಲ್ಲ ನಿಮ್ಗೆ ಪೇಮೆಂಟ್ ಕೊಡೋಲ್ಲ ಅವಾಗ. ಗೊತ್ತಾಗ್ತಿದ್ಯಾ? ನೀನ್ ಹೋಗಿ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಬರುತ್ತೆ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದುಡ್ಡೇ ಬರೋಲ್ಲ ನಿಂಗೆ. ಅವಾಗ ನೀನೇನ್ ಮಾಡ್ತಿ? ಸುಮ್ಮನೆ ಮನೆಗೆ ಸಫರ್ ಮಾಡ್ಕೊಂಡು ಕುತ್ಕೊಂತೀವಿ. ಯಾರು ಸಫರ್ ಆಗ್ಲಿ, ಚಿಂತೆ ಆಗ್ಲಿ, ಯೋಚನೆ ಆಗ್ಲಿ ಏನು ಮಾಡ್ಬಾರ್ದು. ಚೆನ್ನಾಗಿ ದುಡಿಬೇಕಾದ್ರೇನೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೊಂಡ್ಬಿಡ್ಬೇಕು ನೀವು. ಅದು ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡ ಅಮೌಂಟ್ ಆಗುತ್ತೆ. ನಾನು ಆಗಲ್ಲ ಅಂತ ಹೇಳ್ತಿಲ್ಲ, ದೊಡ್ಡ ಅಮೌಂಟ್ ಆಗುತ್ತೆ. ಏನಂದ್ರೆ 2 ಲಕ್ಷ ಆಗ್ಬೋದು, 2.5 ಲಕ್ಷ ಆಗ್ಬೋದು, ಇಲ್ಲ 3 ಲಕ್ಷ ಆಗ್ಬೋದು. ನಿಮಗೆ ಲೈಫ್ ಟೈಮ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದು. ಲೈಫ್ ಟೈಮ್ ಕೂತ್ಕೊಂಡು ನೀನ್ ಕುಂತಿದ್ದಾಗ ಅಮೌಂಟ್ ಬರುತ್ತೆ. ನಿಮ್ಗೆ ಯಾರ್ಗನ ಜಮೀನಾಗ್ಲಿ, ಜಮೀನ್ ಇತ್ತು ಅನ್ಕೊಳ್ಳಿ, ನೀರಾವರಿ ಬೇಡ. 1 ಎಕರೆ ಜಮೀನಾಗ್ಲಿ, 2 ಎಕರೆ ಜಮೀನಾಗ್ಲಿ, ಅರ್ಧ ಎಕರೆ ಜಮೀನಾಗ್ಲಿ, ಯಾರ್ಗನ ಜಮೀನುಗಳಿದ್ರೆ ನೀವು ದುಡಿಯುವಾಗನೆ ಚೆನ್ನಾಗಿದ್ದಂಗೆನೆ ನೀರಾವರಿ ಇಲ್ದಾರೋ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಅಡಿಕೆ ಗಿಡ ಕಟ್ಟಿ, ತೆಂಗಿನ ಮರ ಕಟ್ಟಿ. ಓಕೆ, ನೀನು 5 ವರ್ಷ ಇವನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೀನು ಸಾಯೋವರೆಗೂ ಇವು ನಿನ್ಗೆ ರಿಟರ್ನ್ ಆಗಿ ಅಮೌಂಟ್ ಕೊಡುತ್ತೆ. ಕುಂತಿದ್ದ ಜಾವಕ್ಕೆ ಅಮೌಂಟ್ ಬರ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಟೈಮ್ಗಳು ಹೇಳಿದ್ನಲ್ಲ ನಿಮ್ಗೆ, ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಇವತ್ ನೈಟ್ ಮನಿ ಕೊಟ್ರೆ ಬೆಳಿಗ್ಗೆ ಎದ್ದಾಗ್ತದೆ ಇಲ್ವೋ ಗೊತ್ತಿಲ್ಲ. ತಿನ್ನ ಮೂಲಿಗೆ ಬಿದ್ದಾಗ ಯಾರು ನೋಡಲ್ಲ. 1 ತಿಂಗಳು ನೋಡ್ತಾರೆ, 2 ತಿಂಗಳು ನೋಡ್ಕೊಂತಾರೆ, 3 ತಿಂಗಳು ನೋಡ್ಕೊಂತಾರೆ. ಎಂತ ಸ್ವಂತದಾರ ಆಗ್ಲಿ 4 ತಿಂಗಳು ನೋಡ್ಕೊಂತಾರೆ. ಯಾವ್ದು ಹಣ್ಣಿನ ಬೆಳೆ ತಿನ್ಕೊಂಡಿಲ್ಲ ಅಂದಾಗ ಮೂಲೆ ಗುಂಪಾಗೋತೀರ. ಓಕೆ, ಇನ್ವೆಸ್ಟ್ ಮಾಡಿ. ನೀವೊಂದು ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ನಾನು ಹೇಳ್ತಿಲ್ವಾ, ಒಂದು ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿ, ಅಡಿಕೆ ಗಿಡ ಕಟ್ಟಿ, ಅದ್ರ ಜೊತೆ ಒಂದು ತೆಂಗಿನ ಗಿಡ ಕಟ್ಟಿ ಬಿಡಿ. ಅದು ಪಾಡಿಗೆ ಡ್ರಿಪ್ ಮಾಡ್ಬಿಟ್ಟು ಬಿಟ್ಬಿಡಿ. ನಿನ್ ಭಾನುವಾರ ಹೋಗೋ ಒಂದ್ ಟೈಮಿಂಗ್ ಅಡ್ಡ ಆಡ್ಕೊಂಡ್ ಬಂದಿದ್ದು ಹೋಗ್ತಾ ಹೋಗ್ತಿಲ್ವಾ ಅಂತ ಹೇಳಿ ವರ್ಷಕ್ಕೊಂದ್ಸರಿ ಒಂಚೂರು ಗೊಬ್ಬರ ಕೊಡ್ಕೊಂಬ.
ಏನಿಲ್ಲ, ಇಷ್ಟೇ ಇದು. ಡ್ರಿಪ್ ಮಾಡ್ತಾರೆ, ಈಗೆಲ್ಲ ನೀರು ನಿಂತ್ಕೊಂಡು ಆಯ್ತಂಗಿಲ್ಲ ಗೊತ್ತಾ. ಸ್ಮಾರ್ಟ್ ವರ್ಕ್ ಆಗಿ ಕೆಲಸ ಮಾಡ್ಬೇಕು ನೀವು. ಇನ್ವೆಸ್ಟ್ಮೆಂಟ್ ಮಾಡಿ ಡ್ರಿಪ್ ಮಾಡಿ ಬಿಟ್ಬಿಡಿ. 5 ವರ್ಷ ಹೆಂಗೋ ಹೊರಟೋಗ್ತದೆ, 5 ರಿಂದ 6 ವರ್ಷ. ನಿಮ್ಗೆ 2 ವರ್ಷದಿಂದ ಅಮೌಂಟ್ ಕುಂತಿದ್ದೆ ಅವ್ರು ಬರುತ್ತಾ? ನಿಮ್ ನಿಧಾನಕ್ಕಿರ್ಬೋದು ದುಡ್ಡು ಬರೋದು, ಅಂತೂ ಲೈಫ್ ಟೈಮ್ ಬರ್ತದೆ ನೀನ್ ಇರೋವರೆಗೂ. 210 ರೂಪಾಯಿ ಕೇಳೋ ಅವಶ್ಯಕತೆ ಇರಲ್ಲ. ಈ ತರ ನೀವು ಪ್ಲಾನಿಂಗ್ ಮಾಡ್ಕೊಬೇಕು. ದುಡಿಬೇಕಾದ್ರೆ ಒಂದ್ ಜವಾಬ್ದಾರಿ ಅಂತ ಇದ್ರೆ ಫ್ಯೂಚರ್ದು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ಬೇಕು ನೀವು ಹೆಂಕನೋ ಒಂದಕ್ಕೆ. ಎಲ್ಲರೂ ಬುದ್ಧಿ ಕಲ್ತ್ಕೊಳ್ಳಿ. ದುಡಿಯುವಾಗ ಚೆನ್ನಾಗಿದ್ದಂಗೆ ಏನಾರ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಆದಾಯ ಬರೋ ತರ. ಏನನ್ನಾಗ್ಲಿ ಒಂದು ಅದೇ ಹೇಳ್ತೀನಿ, ಸೈಟ್ ಮೇಲೆ ಹಾಕಿ ಬಿಟ್ಬಿಡು. ನಿನ್ ಮೂಲೆಗಿದ್ದ ಮಾರ್ಬಿಟ್ಟು ಅದನ್ನ ಎಲ್ಲಾನ FD ಮಾಡಿದ್ರು ನಿಂಗೆ ಇಷ್ಟ ಅಮೌಂಟ್ ಅಂತ ಬರ್ತತೆ. ನಾನೇನು ತೋಟನೇ ಮಾಡ್ರಿ ಇದು ಮಾಡ್ರಿ ಅಂತ ಹೇಳ್ತಿಲ್ಲ. ನಿನಗೆ ಲಕ್ಷಗಟ್ಲೆ ಅಮೌಂಟ್ ಕೂತಿದ್ದ ಜಾಗ ಬರ್ಬೇಕು ಅಂದ್ರೆ ನೀನ್ ತೋಟ ಮಾಡ್ಬೇಕು. ಖರ್ಚು ಏನಿಲ್ಲ, ಒಂದು ಟೈಮ್ ಇನ್ವೆಸ್ಟ್ಮೆಂಟ್. ಒಂದ್ ಬೋರ್ ಹಾಕ್ಸ್ಕೊಬೇಕು, ಗಿಡ ಕಟ್ಬೇಕು, ಅಷ್ಟು ಬಿಟ್ಟು ನೀನೇನು ಖರ್ಚು ಬರಲ್ಲ. ಆದಾಯ ಬರಕ್ ನಿನ್ ಕಡೆ ಮೇಲೆ ನೀನೇ ಮಾಡ್ಕೊಂತಿ, ಏನೇನ್ ಬೇಕೋ ಎಲ್ಲ. ಹೆಂಗೋ ಬಂದ್ಬಿಡ್ತವೆ ಆರ್ದಂಗೆ. 5 ವರ್ಷ ಕಳೆದು ಬಿಡುತ್ತೆ, ಗಿಡ ಹೆಂಗೋ ಬಂದ್ಬಿಡುತ್ತೆ. ನೋಡಿ, ಯೋಚನೆ ಮಾಡಿದ್ದು ಇದೊಂದು ಬಿಸ್ನೆಸ್ ಐಡಿಯಾ. ಇದು ಕರೆಕ್ಟ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡಿ. ಇದು ಪಕ್ಕಾ ನಿಮ್ಗೆ ಒಳ್ಳೆ ಸಂದೇಶ ಅನ್ಕೊಂತೀನಿ. ಯಾರ್ಯಾರು ನೋಡ್ತಾ ಇದ್ದೀರೋ ವಿಡಿಯೋ ಎಲ್ಲರಿಗೂ ಒಳ್ಳೆ ಸಂದೇಶ ಇದು. ಫ್ಯೂಚರ್ ಪ್ಲಾನಿಂಗ್ ಇರಲೇಬೇಕು. ಇದು ಕಂಟೆಂಟ್ ಇವತ್ತಿಂದು. ಈ ಕಂಟೆಂಟ್ ಇಂದ ನಾನು ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ತರ ಮಾಡೋದು, ಯಾವ ತರ ಗಿಡ ನೆಡೋದು, 1 ಎಕರೆಯಲ್ಲಿ ಯಾವ ತರ ಗಿಡ ನೆಡೋದು. 1 ಎಕರೆಗೆ 800 ಗಿಡ ಬೀಳ್ತದೆ. 800 ಗಿಡ ಯಾವ ತರ ಮಾಡೋದು, ಟ್ಯಾಕ್ಟರ್ ಓಡಕ್ಕೆ ಯಾವ ತರ ಮಾಡೋದು, ಹೆಂಗ್ ಬರ್ತಾವ ಗಿಡ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒಂದು ವಿಡಿಯೋ ಮಾಡ್ಬಿಟ್ಟು ಲೈವ್ ನಾನೇ ಬಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನಿಮ್ಗೆಲ್ಲ. ಇವತ್ತು ಬ್ರೀಫ್ ಆಗಿ ಒಂದು ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಿದೀನಿ ಈ ತರ ಮಾಡ್ಬೇಕು ಅಂತ. ನೆಕ್ಸ್ಟ್ ನಾನೇನು ಬ್ರೀಫ್ ಆಗಿ ಹೇಳ್ತಿದ್ದೀನಿ ಅಂತ ನೀವು ತಿಳ್ಕೊಂಬಿಡಿ, ನಾನು ಮಾಡಿದ್ದೀನಿ. ಅದು ನಿಮಗೆ ಲೈವ್ ಬಂದು ಇಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಸರಿ, ನನಗೇನು ಆದಾಯ ಬರ್ತಿಲ್ಲ, ನಾನು ಗಿಡ ಇಕ್ಕಿದ್ದೀನಿ. ನಾನು ಇನ್ನ 2 ವರ್ಷ 3 ವರ್ಷ ಆಗಿದೆ ಅಷ್ಟೇ. ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀನಿ ನಾನು. ಮುಂದಕ್ಕೆ ಬರೋದು ಬಿಡೋದು ಅದೇ ಭಗವಂತನ್ ಗೊತ್ತು. ಬಿಟ್ಬಿಟ್ಟಿದ್ದೀನಿ ಭಗವಂತನ ಮೇಲೆ ಹಾಕಿ. ನಮ್ ಕರ್ತವ್ಯ ಏನೋ ನಾವು ಮಾಡಿದ್ದೀನಿ, ನೀವು ಅದೇ ತರ ಮಾಡಿ. ಓಕೆ, ಇವತ್ತಿನ ಕಂಟೆಂಟ್ ಇಷ್ಟು ಮುಗಿಸ್ತಾ ಇದೀನಿ. ಮುಗೀತು. ನೆಕ್ಸ್ಟ್ ವಿಡಿಯೋ ನಾನು ಬರ್ತೀನಿ, ಯಾವ ತರ ಮಾಡೋದು, ಯಾವ ತರ ಗಿಡ, ಎಂತ ಗಿಡ ಇಕ್ಬೇಕು ಎಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕಂಟೆಂಟ್ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ, ವಿಡಿಯೋಗಳು ನೋಡಕ್ ಹೇಳಿ. ಇಷ್ಟ ಹೇಳ್ತಾ ಇವತ್ತಿನ ಕಂಟೆಂಟ್ ಮುಗಿಸ್ತಾ ಇರ್ತೀನಿ. ಲವ್ ಯು, ಥ್ಯಾಂಕ್ ಯು ಆಲ್. ಜೈ ಕರ್ನಾಟಕ. ಲವ್ ಯು.